ರಾಜ್ಯದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾಗಿದೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಗೆ ಉಪಚುನಾವಣೆ ಮುಹೂರ್ತ ನಿಗದಿಯಾಗಿದೆ. ಇಲ್ಲಿ ಏಪ್ರಿಲ್ 9ಕ್ಕೆ ವೋಟಿಂಗ್ ಆಗುತ್ತೆ, ಮೇ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದೆ ಈ ದಾವಣಗೆರೆ ದಕ್ಷಿಣ. ಅಲ್ಲೂ ಕೂಡ ಅವರ ಮೊಮ್ಮಗ ಸಮರ್ಥ ಅವರಿಗೆ ಅಂದರೆ ಮಲ್ಲಿಕಾರ್ಜುನ ಅವರ ಮಗ ಏನಿದ್ದಾರೆ ಅವ್ರು ಕೊಡಬೇಕು ಅನ್ನುವಂಥ ಒಂದು ಪಟ್ಟಿದೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ಕೊಡಬೇಕು ಅನ್ನುವಂಥ ಒತ್ತಡ ಕೂಡ ಹೆಚ್ಚಾಗಿದೆ. ಹಾಗಾಗಿ ಕಗ್ಗಂಟಾಗುತ್ತಾ ಇದು, ಅಥವಾ ಇದನ್ನು ಹೇಗೆ ರಾಜ್ಯ ನಾಯಕರು ಬಗೆಹರಿಸ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನಾದರೂ ಟಿಕೆಟ್ ಕೊಡದಿದ್ರೆ ಅವರೇನಾದರೂ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಿದರೆ ಅದು BJP ಪ್ಲಸ್ ಆಗ್ಬೋದು. BJPಯಲ್ಲೂ ಕೂಡ ಬಣ ಬಡಿದಾಟ ಇತ್ತು. ಅಲ್ಲಿ ಕೋರ್ ಕಮಿಟಿ ಮಾಡಿದರೂ ಅದನ್ನೆಲ್ಲೋ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಗುರುತಿಸ್ಕೊಂಡಿದೆ. ಶಾಮನೂರವರು ಈಸಿಯಾಗಿ ಗೆದ್ಕೊಂಡು ಬರ್ತಾ ಇದ್ದರು. ಬಟ್ ಈ ಬಾರಿ ಪರಿಸ್ಥಿತಿ ಭಿನ್ನ ಆದರೂ ಆಗಬಹುದು, ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡದೇ ಇದ್ದರೆ. ಇನ್ನು ಬಾಗಲಕೋಟೆ HY ಮೇಟಿ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ ಇದು. ಅದು ಕೂಡ ಒಂದು ಸರಿ ಕಾಂಗ್ರೆಸ್, ಒಂದು ಸರಿ BJPಯಿಂದ ಚರಂತಿಮಠ ಅವರು ಇದ್ದಾರೆ. ಈಗ ಮೇಟಿ ಅವರ ಕುಟುಂಬದವರು ಕಚ್ಚಾಡ್ತಿದ್ದಾರೆ, 3 ಜನ ಮಕ್ಕಳು ಕೂಡ. ಬಟ್ ಅವ್ರ ಫ್ಯಾಮಿಲಿಯವ್ರಿಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. BJPಲಿ ಅಲ್ಲಿ ಕೆಲವೊಂದಿಷ್ಟು ಒಳಜಗಳಗಳು ಅವ್ರಿಗೆ ಮುಳ್ಳುವಾಗಬಹುದು. ಮತ್ತು ಅಲ್ಲಿ ಕೆಲ ಅಸಮಾಧಾನಗಳೇನಿದೆ. ಬಂಡಾಯ ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಏನು ಚರಂತಿಮಠ ಅವ್ರ ಸಹೋದರ ಅವ್ರಿಗೆ ಹೊಡೆತ ಕೊಟ್ಟಿದ್ದರು. ಈ ಬಾರಿ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಮತ್ತು ಪೂಜಾರ್ ಅಂತ ಏನೋ ಇದ್ದಾರೆ, ಅವರು ಕೂಡ ಈ ಬಾರಿ ಅವರಿಗೆ ಮಗ್ಗಲ ಮುಳ್ಳಾಗಿ ಕಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಚರಂತಿಮಠ ಅವ್ರಿಗೆ BJP ಅಭ್ಯರ್ಥಿ. ಬಟ್ ಅಭ್ಯರ್ಥಿ ಏನಾದರೂ ಚೇಂಜ್ ಮಾಡೋ ಪ್ಲ್ಯಾನ್ ಇದೆಯಾ? ಖಂಡಿತ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಂಘ ಪರಿವಾರದವರು ಕೂಡ ಉತ್ತಮ ಒಡನಾಟವನ್ನು ಹೊಂದಿಲ್ಲ ಅಂತ ಇದೆ. ಅಂದರೆ ಆ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಇಲ್ಲಿ ಮೇಟಿಯವರ ಕುಟುಂಬದವ್ರಿಗೆ ಕೊಟ್ಟರೆ ಬಹಳ ಈಸಿಯಾಗಿ ಸಿಂಪತಿ ಮೇಲೆ ಗೆದ್ದು ಬಿಡ್ತಾರೆ ಅನ್ನೋದು. ಅದಾದ ಮೇಲೆ ಅದು ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಅದಾದ ಮೇಲೆ ಚರಂತಿಮಠ 2008ರಿಂದ ಅವರು ಸ್ಪರ್ಧೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೂ ಕೂಡ ಅವ್ರು 2 ಸರಿ, ಮೇಟಿ 2 ಸರಿ, ಅಂದರೆ ವಿಭಜನೆ ಆದಮೇಲೆ ಇದು ಗೆಲ್ತಾ ಬರ್ತಾಯಿದ್ರು. ಬಟ್ ಈಗ ಪರಿಸ್ಥಿತಿ ಹೇಗಾಗುತ್ತೆ? ಇಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ? ಅಲ್ಲಿ ರೆಡ್ಡಿ ವೋಟರ್ಸ್ ಕೂಡ ಜಾಸ್ತಿ ಇದ್ದಾರೆ, ಲಿಂಗಾಯತ್ ರೆಡ್ಡಿ. ಅದಾದಮೇಲೆ OBC ವೋಟ್ಗಳು ಕೂಡ ಹೆಚ್ಚಿನ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ.